ಮೇಲೆ ನಡೆಸಿದ ದಾಳಿ ಹಾಗೂ ಪ್ರತಿಯಾಗಿ ಪೊಲೀಸರು ಕಳ್ಳರ ಮೇಲೆ ಮಾಡಿದ ಫೈರಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಘಟನೆಯಲ್ಲಿ ಗಾಯಗೊಂಡ ಪಿಎಸ್ಐ ಮಲ್ಲಿಕಾರ್ಜುನ ಹಾಗೂ ಪೊಲೀಸ್ ಪೇದೆ ಇಸಾಕ್ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದರು. ಗೀತಾಂಜಲಿಯಲ್ಲಿ 20-50% ವರೆಗೆ ಭಾರಿ ರಿಯಾಯಿತಿ ಹಿಂದೆ ಭೇಟಿ ನೀಡಿ ಗೀತಾಂಜಲಿ ಕೊಪ್ಪಿಕ ರಸ್ತೆ ಹುಬ್ಬಳ್ಳಿ. ಪೊಲೀಸರಿಂದ ಗುಂಡೇಟು ತಿಂದ ಇಬ್ಬರು ಕಳ್ಳರು ಹಾಗೂ ಕಳ್ಳರಿಂದ ದಾಳಿಗೆ ಒಳಗಾದ ಪೊಲೀಸರಿಗೆ ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಸ್ಪತ್ರೆಗೆ ಬಂದ ಪೊಲೀಸ್ ಆಯುಕ್ತ ಶಶಿಕುಮಾರ್ ಅವರು ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಈ ವೇಳೆ ಪ್ರತಿಕ್ರಿಯೆ ನೀಡಿದ ಅವರು, ನಿನ್ನೆ ರಾತ್ರಿ ಕಲಘಟಕಿ ರಸ್ತೆಯಲ್ಲಿರುವ ಪೊಲೀಸ್ ತರಬೇತಿ ಕೇಂದ್ರದ ಬಳಿ 3 ಜನ ಕಳ್ಳರು ಓರ್ವನನ್ನ ಅಡ್ಡಗಟ್ಟಿ ಆತನ ಬೈಕ್ ಕಸಿದುಕೊಳ್ಳಲು ಯತ್ನಿಸಿದ್ರು. ಆ ಕೆಲಸ ಆಗದೆ ಹೋದಾಗ ಅಲ್ಲಿಂದ 3 ಜನ ಪರಾರಿಯಾಗಿದ್ರು. ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಧಾರವಾಡದ 3 ಠಾಣೆಯವರು ಚೆಕ್ ಪೋಸ್ಟ್ ಹಾಕಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಿನ ಜಾವ ಹುಸೇನ್ ಸಾಬ್ ಎಂಬಾತನನ್ನ ಹಿಡಿಯಲಾಗಿದ್ದು, ಈತ 35ಕ್ಕೂ ಹೆಚ್ಚು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಕಂಡುಬಂತು. ಆತನನ್ನ ಹಿಡಿದು ವಿಚಾರಣೆ ನಡೆಸಿದಾಗ ಆತ ಇನ್ನೋರ್ವ ಕಳ್ಳ ಇರುವ ಜಾಗಕ್ಕೆ ಪೊಲೀಸರನ್ನ ಕರೆದುಕೊಂಡು ಹೋದ. ಅಲ್ಲಿ ಇಬ್ಬರು ಕಳ್ಳರು ಇದ್ದದ್ದು ಗೊತ್ತಾಯಿತು. ಈ ವೇಳೆ ಹುಸೇನ್ ಸಾಬ್ ಪೊಲೀಸರನ್ನ ನೂಕಿ ಓಡಿದ್ದಾನೆ. ಸ್ಥಳದಲ್ಲಿದ್ದ ವಿಜಯ ಅಣ್ಣಿಗೇರಿ ಮತ್ತು ಮುಜ್ಮಿಲ್ ಎಂಬಾತನನ್ನ ನಮ್ಮ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಾಗ ಪೊಲೀಸರ ಮೇಲೆ ಅವರು ಹಲ್ಲೆಗೆ ಯತ್ನಿಸಿದ್ದಾರೆ. ಆಗ ಪೊಲೀಸರು 3 ಸುತ್ತು ಫೈರಿಂಗ್ ನಡೆಸಿದ್ದು ಆರೋಪಿಗಳ ಕಾಲಿಗೆ ಗುಂಡು ತಾಗಿದೆ. ತಪ್ಪಿಸಿಕೊಂಡ ಹುಸೇನ್ ಸಾಬ್ನನ್ನು ಪತ್ತೆ ಮಾಡಲಾಗುತ್ತಿದೆ ಎಂದರು. ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡದಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ PTC ಅಂತಿದೆ ನಮ್ಮದೊಂದು ಪೊಲೀಸ್ ಟ್ರೈನಿಂಗ್ ಕಾಲೇಜ್. ಅಲ್ಲಿ ಒಬ್ಬ 2 ವೀಲರಲ್ಲಿ ಬರಬೇಕಾದ್ರೆ ದೂರದರ್ಶನ್ ಎಂಪ್ಲಾಯಿ ಅಂತೆ ಬೆಂಗಳೂರು ಕೆಲಸ ಮಾಡ್ತಾನೆ. ಬಸ್ ಹಿಡಿಲಿಕ್ಕೆ ಅಂತ ರಾತ್ರಿ ಸುಮಾರು 9-10 ಗಂಟೆ ಸಮಯದಲ್ಲಿ ಆ ರಸ್ತೆಯಲ್ಲಿ ಬರಬೇಕಾದ್ರೆ 3 ಜನ ಏಕಾಏಕಿ ಅಡ್ಡ ಹಾಕ್ಬಿಟ್ಟು ಅವನಿಗೆ ಅಸಾಲ್ಟ್ ಮಾಡಿ ಅವನ ಹತ್ರ ಇದ್ದಿದ್ದು ಬೈಕು ದುಡ್ಡೆಲ್ಲ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದಾನೆ. ಬಟ್ ಅವನು ಸ್ವಲ್ಪ ಸಣ್ಣ ಪೆಟ್ಟು ಬಿದ್ದ ತಕ್ಷಣ ಇಮಿಡಿಯೇಟಾಗಿ ಅಲರ್ಟ್ ಆಗಿ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಬಂದಿದ್ದಾನೆ. ಇಮಿಡಿಯೇಟಾಗಿ ನಮಗೆ ಮಾಹಿತಿಯನ್ನು ಕೊಟ್ಟ, ಈ ಥರ ಒಂದು ಅಟೆಂಪ್ಟೆಡ್ ರಾಬರಿ ಆಯಿತು ಅಂತ. ಅದರ ಹಿನ್ನೆಲೆಯಲ್ಲಿ ರಾತ್ರಿ ನಮ್ಮ ಧಾರವಾಡ ನಗರದ 3 ಪೊಲೀಸ್ ಠಾಣೆಯಲ್ಲಿರುವಂತಹ ಧಾರವಾಡ ಟೌನ್, ವಿದ್ಯಾಗಿರಿ ಮತ್ತು ಸಬರ್ಬನ್ ಇನ್ಸ್ಪೆಕ್ಟರ್ಗಳು, ಅವರ ಕ್ರೈಮ್ ಸಿಬ್ಬಂದಿ ಮತ್ತು ಅವರೆಲ್ಲ ಸ್ಟಾಫ್ಗಳು ಅಲರ್ಟ್ ಆಗಿ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನ ಹಾಕ್ಕೊಂಡು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ. ಅವನ ಹೆಸರು ಹುಸೇನ್ ಸಾಬ್ ಕನವಳ್ಳಿ ಅಂತ. ಇವನ ಮೇಲೆ ಸುಮಾರು 30-35ಕ್ಕೂ ಹೆಚ್ಚು ಕಳ್ಳತನದ ಪ್ರಕರಣಗಳು, ಸುಲಿಗೆ ಪ್ರಕರಣಗಳು ಮತ್ತು ಬೇರೆ ಬೇರೆ ರೀತಿ ಪ್ರಕರಣಗಳು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಆಮೇಲೆ ಗೋವಾ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಇನ್ನೂ ಕೆಲ ಹೊರ ರಾಜ್ಯಗಳಲ್ಲಿ ದಾಖಲಾಗಿರುವಂಥದ್ದು ಕಂಡುಬರುತ್ತೆ. ಅದಾದಮೇಲೆ ಅವನ್ನ ವಿಚಾರಿಸಲಾಗಿ ಅವನ ಅಸೋಸಿಯೇಟ್ಸ್ ಯಾರಾದರೂ ಇದ್ದಾರಾ ಅಂತಂದಾಗ, ಮತ್ತು ಈ ರಾಬರಿ ಅಟೆಂಪ್ಟೆಡ್ ರಾಬರಿ ಮಾಡಬೇಕಾದ್ರೆ ಜೊತೆಗಿದ್ದವ್ರು ಯಾರು ಅನ್ನುವಂಥದ್ದು ಒಂದು ವಿದ್ಯಾಗಿರಿ ಔಟ್ಸ್ಕರ್ಟ್ಸಲ್ಲಿ ಇರುವಂಥ ಒಂದು ಲೇಔಟ್ ಹತ್ರದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮನೆಗಳು ಮತ್ತು ಇಟ್ಟಿಗೆ ಬಟ್ಟಿಗಳೆಲ್ಲ ಇದ್ದಾವೆ ಮತ್ತು ಅಲ್ಲಿ ಲಾರಿಗಳಿದ್ದಾವೆ. ಸೊ ಅಲ್ಲೆಲ್ಲಾದರೂ ಸುತ್ತಮುತ್ತ ಇರ್ತೀವಿ ಅಂತ ಹೇಳಿದರು. ಆಫ್ಟರ್ ದಿ ಅಫೆನ್ಸ್ ನಾವು ಅಲ್ಲಿಂದ ಡಿಸ್ಪರ್ಸ್ ಆದಾಗ ನಾವು ಬೆಳಗ್ಗೆ ಒಂದು 5-6 ಗಂಟೆ ಸಮಯದಲ್ಲಿ ಒಂದು ಕಡೆ ಜಾಯ್ನ್ ಆಗಿ ಆ ಕಡೆಯಿಂದ ಮತ್ತೆ ಗೋವಾ ಕಡೆ ಹೋಗೋಣ ಅಂತ ಮಾಡಿದ್ವಿ ಅಂತ ಹೇಳಿಬಿಟ್ಟು ಆ ಜಾಗ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಒಂದು 2 ವೀಲರಲ್ಲಿ ಈ ಇಬ್ಬರು ವ್ಯಕ್ತಿಗಳು ಇರುವಂಥದ್ದು ಕಂಡುಬರುತ್ತೆ. ಅಂದರೆ 2 ವೀಲರ್ ಇರುತ್ತೆ, ಅದರ ಸುತ್ತಮುತ್ತ ಒಂದಿಬ್ಬರು ವಾಕ್ ಮಾಡ್ತಿರೋ ರೀತಿಯಲ್ಲಿ ಓಡಾಡ್ತಿರೋ ರೀತಿ ಕಂಡುಬರುತ್ತೆ. ನಮ್ಮ ಪೊಲೀಸರು ಅವ್ರನ್ನ ಹಿಡ್ಕೊಳ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಂಥ ಹುಸೇನ್ ಸಾಬ್ ಕನವಳ್ಳಿ ಅವನು ನಮ್ಮ ಪೊಲೀಸರಿಗೆ ದಬ್ಬಿ ಓಡೋಗಿದ್ದಾನೆ. ನಂತರ ಈ ಇಬ್ಬರನ್ನ ಅರೆಸ್ಟ್ ಮಾಡೋದ್ರಲ್ಲಿ ನಮ್ಮವರು ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೈಗೆ ಸಿಕ್ಕಿದ ಕಲ್ಲು ಅದು ಇದು ತೊಗೊಂಡು ದುಂಡಿ ತೊಗೊಂಡು ಎಸ್ದು ಹಲ್ಲೆ ಮಾಡಿ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿಜಯ್ ಅಣ್ಣಿಗೇರಿ ಮತ್ತು ಮುಜಮಿಲ್ ಸೌದಾಗರ್ ಅಂತ ಈ ಇಬ್ಬರ ಮೇಲೆ ಫಸ್ಟು 3 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. 2 ರೌಂಡ್ ಅವ್ರ ಮೇಲೆ ಫೈರ್ ಮಾಡಿದಾಗ ಒಟ್ಟು 5 ರೌಂಡ್ ಫೈರ್ ಮಾಡಿದ್ದಾರೆ. ಅದರಲ್ಲಿ 2 ರೌಂಡ್ ಅವರಿಗೆ ತಗಲಿ ಕಾಲಿಗೆ ಪೆಟ್ಟು ಬಿದ್ದು ಅಲ್ಲಿ ಅವರು ಫರ್ದರ್ ಓಡೋಗೋದು ನಿಂತಿದೆ. ಅವರಿಬ್ಬರನ್ನ ವಶಕ್ಕೆ ತೊಗೊಂಡು ಈಗಾಗಲೇ ನಾವು ಅಡ್ಮಿಟ್ ಮಾಡಿಸಿದ್ದೀವಿ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಈ ಪ್ರೋಸೆಸ್ಸಲ್ಲಿ ನಮ್ಮಿಬ್ಬರು ಸಿಬ್ಬಂದಿಗಳು ಮಲ್ಲಿಕಾರ್ಜುನ್ ಅಂತ PSI, ಆಮೇಲೆ ನದಾಫ್ ಅಂತ ಒಬ್ಬರು ಸ್ಟಾಫ್, ಇಬ್ಬರಿಗೂ ಕೂಡ ಪೆಟ್ಟುಗಳಾಗಿದೆ. ಮತ್ತು ಇನ್ನೊಬ್ಬ ಏನಿದೆ ಹುಸೇನ್ ಸಾಬ್ ಕನವಳ್ಳಿ ಅವನ್ನ ಕೂಡ ಹುಡುಕುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಇದರಲ್ಲಿ ವಿಜಯ್ ಅಣ್ಣಿಗೇರಿ ಏನಿದ್ದಾನೆ ಇವನ ಮೇಲೆ ಸುಮಾರು 35ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಧಾರವಾಡ ನಗರ, ಧಾರವಾಡ ಸಬರ್ಬನ್, ವಿದ್ಯಾಗಿರಿ ಮತ್ತು ಹುಬ್ಬಳ್ಳಿಯ ವಿವಿಧ ಪೊಲೀಸ್ ಠಾಣೆಗಳು, ಧಾರವಾಡ ಜಿಲ್ಲೆ, ಬೆಳಗಾಂ, ಬಿಜಾಪುರ, ಗೋವಾ, ಮಹಾರಾಷ್ಟ್ರದ ಸಾಕಷ್ಟು ಜಿಲ್ಲೆಗಳಲ್ಲಿ ಇವ್ರ ಮೇಲೆ ದಾಖಲಿತ ಪ್ರಕರಣಗಳು ಎಷ್ಟಿದೆ.
ಜನರಲಿ ಇಷ್ಟು ಪ್ರಕರಣಗಳು ಡಿಟೆಕ್ಟ್ ಆಗಿದೆ ಅಂತಂದರೆ ಇನ್ನೂ ಡಿಟೆಕ್ಟ್ ಆಗದಿಲ್ದಿರೋಂಥ ಇನ್ನೂ ಜಾಸ್ತಿ ಇದ್ದಾವೆ. ಮತ್ತು ಸುಮಾರು ವರ್ಷಗಳಿಂದ ಇವನು ನಮಗೆ ಬೇಕಾಗಿತ್ತು. 2018-20 ನಂತರ ಇವ್ರನ್ನ ಇಲ್ಲಿ ಲೋಕಲಿ ಯಾವತ್ತೂ ಅರೆಸ್ಟ್ ಮಾಡಿಲ್ಲ. ಬೇರೆ ಬೇರೆ ಪ್ರಕರಣಗಳಲ್ಲಿ ನಮಗೂ ಕೂಡ ಇವ್ರುಗಳು ವಾಂಟೆಡ್ ಇದ್ದರು, ಭಾಳಷ್ಟು ಹುಡುಕೋ ಪ್ರಯತ್ನ ಮಾಡಿದರು. ಫೈನಲಿ ವಿಜಯ್ ಅಣ್ಣಿಗೇರಿ ಮತ್ತು ಮುಜಮ್ಮಿಲ್ ಸೌದಾಗರ್ ಅವನ ಮೇಲೂ ಕೂಡ ಸುಮಾರು 15ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಈ ಮುಜಮ್ಮಿಲ್ ಸೌದಾಗರು ಸುಮಾರು 7-8 ವರ್ಷದಿಂದ ಆ್ಯಕ್ಟಿವ್ ಇದ್ದಾನೆ ಮತ್ತು ಈ ವಿಜಯ್ ಅಣ್ಣಿಗೇರಿ ಸುಮಾರು 22 ವರ್ಷದಿಂದ ಆ್ಯಕ್ಟಿವ್ ಇದ್ದಾನೆ. ಒಟ್ಟಾರೆ ನಮ್ಮ ಇಬ್ಬರು ಸಿಬ್ಬಂದಿಗಳಿಗೆ ಸಣ್ಣ ಪೆಟ್ಟು ಬಿದ್ದಿರೋರು ಏನಿದ್ದಾರೆ, ಒಬ್ಬ ಅಧಿಕಾರಿ ಮತ್ತು ಒಬ್ಬ ಸಿಬ್ಬಂದಿ, ಅವ್ರನ್ನೂ ಕೂಡ ಇಲ್ಲೇ ಧಾರವಾಡ ಸಿವಿಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಅವರು ಕೂಡ ಔಟ್ ಆಫ್ ಡೇಂಜರ್ ಇದ್ದಾರೆ. ಇನ್ನು ಓಡೋಗಿರೋಂಥ ಇನ್ನೊಬ್ಬ ಆರೋಪಿ ಏನಿದ್ದಾನೆ ಅವನು ಕೂಡ ಆದಷ್ಟು ಬೇಗ ಬಂಧನ ಮಾಡಲಾಗುತ್ತೆ. ಹಾಂ, ವಿಜಯ್ ಅಣ್ಣಿಗೇರಿ ಮತ್ತು ಮುಜಮ್ಮಿಲ್ ಸೌದಾಗರ್ ಇವರಿಬ್ಬರು ಲೋಕಲ್ಲು. ಇವ್ರದ್ದೊಂದು 7-8 ಜನರದ್ದು ತಂಡ ಇದೆ. ಅಂದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ 2-3 ಯಾರ್ಯಾರು ಸಿಗ್ತಾರೆ, ಯಾರ್ಯಾರು ಅವೈಬಲ್ ಇರ್ತಾರೆ, ಅವ್ರುಗಳು ಸೇರಿಕೊಂಡು ಅಫೆನ್ಸಸ್ ಮಾಡೋವಂಥದ್ದು. ಹಂಗಾಗಿ ಈ ಉಳಿದ ಇವರ ಗ್ಯಾಂಗ್ ಮೆಂಬರ್ಸ್ ಯಾರಿದ್ದಾರೆ ಅವರು ಕೂಡ ನಾವು ರಾತ್ರಿ ಇಂದನೂ ಪ್ರಯತ್ನ ಮಾಡ್ತಾಯಿದ್ದೀವಿ ಹುಡುಕ್ಲಿಕ್ಕೆ. ಯಾರು ಸಿಕ್ಕಿಲ್ಲ, ಅವ್ರನ್ನೂ ಕೂಡ ಆದಷ್ಟು ಬೇಗ ಹಿಡಿದು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಈಗ ಏನಾಗಿದೆ, ಇದರಲ್ಲಿ ಮುಜಮ್ಮಿಲ್ ಅಂತ ಏನಿದ್ದಾನೆ ಅವನು ಚಿಕ್ಕ ವಯಸ್ಸಿನವನು, ಒಂದು 26-28 ವರ್ಷ ಇದೆ. ಮತ್ತು ಇವರ ಅದರ್ ಮೆಂಬರ್ಸ್ ಯಾರಿದ್ದಾರೆ ಅವರು ಎಲ್ಲ ಹುಡುಗರು 22-25 ವರ್ಷ ಆ ಥರ ಇರುವಂಥವ್ರು. ಒಂದು ಯಾವ್ದಾದ್ರು ಅಫೆನ್ಸ್ ಮಾಡಿದಾಗ ಒಂದು 10,000-20,000 ಕೊಟ್ಟರು ಅಂತಂದರೆ ಭಾಳ ಖುಷಿಯಾಗಿ ಮತ್ತೆ ಅಫೆನ್ಸಿಗೆ ಕರೆದಾಗ ಹೋಗುವಂಥ ಪ್ರವೃತ್ತಿ ಇರೋವಂಥವ್ರು. ಸೊ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಯೂಸ್ ಮಾಡಿದರೆ ಟವರ್ ಲೊಕೇಶನ್ನು ಮತ್ತು ಬೇರೆ ಬೇರೆ ರೀತಿ ಇನ್ಫಾರ್ಮೇಷನಿಂದ ಪೊಲೀಸರು ಫಾಲೋ ಮಾಡಲಿಕ್ಕೆ, ಚೇಸ್ ಮಾಡಲಿಕ್ಕೆ, ನಮ್ಮನ್ನು ಹಿಡಿಲಿಕ್ಕೆ ಈಸಿ ಆಗುತ್ತೆ ಅಂತಂದು ಬೇರೆ ಬೇರೆ ಆ್ಯಪ್ಗಳು, ಇನ್ಸ್ಟಾಗ್ರಾಮು ಮತ್ತು ಇಂಟರ್ನೆಟ್ ಕಾಲ್ಸ್ ಇದೆಲ್ಲ ಮಾಡ್ತಿರೋಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ವ್ಯಕ್ತಿಗಳು ಕೂಡ ಏನು ಎಮ್ಮೋ ಇತ್ತು ಅನ್ನೋಂಥದ್ದು ನನಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ. ಅದು ಗೊತ್ತು ಮಾಡಿಕೊಂಡು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಎಲ್ಲ ನಿಟ್ಟಿನಲ್ಲಿ, ಅಂದರೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಾವ ರೀತಿ ಅಫೆಂಡರ್ಸ್ ಯೂಸ್ ಮಾಡ್ತಾರೆ ಅದಕ್ಕಿಂತ ಒಂದು ಸ್ಟೆಪ್ ಹೆಚ್ಚಿಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಪ್ರಿಕಾಷನ್ ತೊಗೊಳ್ಳೋ ರೀತಿ ಕ್ರಮ ತಗೊಳ್ಳಿಕ್ಕೆ ನಾನು ಸೂಚನೆ ಕೊಡ್ತೀನಿ. ಒಟ್ಟಾರೆ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಕಳ್ಳರ ಕಾಲಿಗೆ ಪೊಲೀಸರು ಬೆಳ್ಳಂಬೆಳಗ್ಗೆಯೇ ಗುಂಡೇಟು ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಡಿಸಿಪಿಗಳಾದ ಮಹಾಲಿಂಗ ನಂದಗಾವಿ, ರವೀಶ್, ಎಸಿಪಿ ಪ್ರಶಾಂತ ಸಿದ್ದನಗೌಡರ, ಇನ್ಸ್ಪೆಕ್ಟರ್ಗಳಾದ ದಯಾನಂದ, ಸಂಗಮೇಶ ದಿಡ್ಡಿಗನಾಳ, ಎನ್ಸಿ ಕಾಡದೇವರ ಮಠ ಸೇರಿದಂತೆ ಇತರರು ಭೇಟಿ ನೀಡಿದರು.